ಎಲ್ಲರಿಗೂ ಶರಣಾರ್ಥಿ. ವಚನಗಳಲ್ಲಿ ಪಾಪ ಪುಣ್ಯ ಇದರ ಬಗ್ಗೆ ಇವತ್ತು ಒಂದೆರಡು ಮಾತುಗಳನ್ನು ಆಡ್ತಾ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಏನು ಹೇಳಿದ್ದಾರೆ ಪಾಪ ಪುಣ್ಯದ ಬಗ್ಗೆ ಅಂತ ನೋಡೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡೆ ಒಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸುವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ. ವಚನಕಾರರು ಹಲವಾರು ವಚನಗಳನ್ನು ನಿರ್ಮಾಣ ಮಾಡ್ತಾ ವಚನಗಳಲ್ಲಿ ಪಾಪ ಅಂದ್ರೇನು, ಪುಣ್ಯ ಅನ್ನುವಂಥದ್ದೇನು ಅನ್ನೋದನ್ನು ತಮ್ಮ ಶಬ್ದ ಭಂಡಾರದಲ್ಲಿ ಅತ್ಯಂತ ಅದ್ಭುತವಾಗಿ ಬರೆದು ನಮಗೆ ಕೊಟ್ಟಿದ್ದಾರೆ. ನಾವು ಓದಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತೊಂದು ವಚನವನ್ನು ಓದ್ತಾ ಇದ್ದೇನೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಲಿ ಬೆಳಗುತ್ತಿದ್ದನಯ್ಯ ಶಿವನ ಪ್ರಕಾಶ. ಪಾಪ ಪುಣ್ಯಗಳೆಂಬುವು ತಮ್ಮ ಇಷ್ಟ ಕಂಡಿರೆ ಅಯ್ಯ ಎಂದರೆ ಸ್ವರ್ಗ, ಎಲುವು ಎಂದರೆ ನರಕ, ದೇವ ಭಕ್ತ ಜಯ ಅಥವಾ ಜಿಯ ಎಂಬ ನುಡಿಯೊಳಗೆ ಕೈಲಾಸ ಒಯ್ದುವುದು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ಮತ್ತೊಂದು ಅದ್ಭುತವಾದಂತಹ ವಚನ ಅಂದರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನನ್ನು ಒಲಿಸುವಂತಹ ಪರಿ. ಇಷ್ಟೇ ಸಾಕು ಬಹುಶಃ ಪಾಪ ಪುಣ್ಯದ ಬಗ್ಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಇದನ್ನು ಪಾಲನೆ ಮಾಡಿದ್ರೆ ಇನ್ನೇನು ನಮಗೆ ಬೇಕಾಗದ್ದಿಲ್ಲ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ ಅಯ್ಯ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ. ಅರ್ಥ ಅಂದರೆ ಹಣ ಇಲ್ಲಿ ಕಂಡಯ್ಯ ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಇದಕ್ಕೆ ಪ್ರಮಾಣ ಅಂತ ವಚನಕಾರರು ಹೇಳಿದ್ದಾರೆ. ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲದ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮನ ದೇವನ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ ಬಸವಣ್ಣನವರು ವಚನಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಕುವೆಂಪು ಅವರು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಎಲ್ಲೋ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ, ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯಲು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಅಂತ ನಮ್ಮ DS ಶಿವರುದ್ರಪ್ಪನವರು ಹೇಳ್ತಾರೆ. GS ಶಿವರುದ್ರಪ್ಪನವರು, ನಾನು ಮೊದಲು ಕುವೆಂಪು ಅಂತ ಹೇಳಿದೆ, ಕ್ಷಮಿಸಿ. ಸೊ ಹೀಗೆ ವಚನಕಾರರಾಗಿರ್ಬೋದು, ಆಧುನಿಕ ನವ್ಯ ಥರ ಎಲ್ಲ ಕವಿಗಳು ಹೇಳುವಂಥದ್ದೊಂದೇ, ಪಾಪ ಪುಣ್ಯ ಅನ್ನುವಂಥದ್ದು ಇನ್ನೆಲ್ಲೋ ಸ್ವರ್ಗದಲ್ಲಿ ಇಲ್ಲ, ಅದು ನಮ್ಮೊಳಗೆ ಇದೆ ಅಂತ ಅದನ್ನು ನಾವು ಕಂಡುಕೊಳ್ಳಬೇಕು. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ಶಿರಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮನಿಗೆ ಇಲ್ಲ ಅಂತ. ಸ್ನೇಹಿತರೆ, ಪ್ರತಿಯೊಂದು ದಿನವೂ ನಾವು ಒಂದು ವಚನವನ್ನು ಓದುವುದರ ಮೂಲಕ, ಒಂದು ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮನ್ನು ನಾವು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಒಂದು ಕಡೆ ಒಬ್ಬರು ಹಿರಿಯರು ಹೇಳ್ತಾರೆ, ಯಾವುದು ಒಳ್ಳೆಯದಿದೆಯೋ ಅದೆಲ್ಲವನ್ನು ಹೇಳಿ ಆಗಿದೆ, ಇನ್ನೇನು ಹೊಸದನ್ನು ಹೇಳುವುದು ಬಾಕಿನೇ ಉಳಿದಿಲ್ಲ, ಹಾಗಿದ್ದರೆ ಏನಪ್ಪ ಉಳಿದಿದೆ ಅಂದರೆ ಏನೂ ಇಲ್ಲ,
ಆ ಒಳ್ಳೆಯದನ್ನು ಏನೆಲ್ಲ ನಾವು ಕೇಳಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆ, ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದ್ರೆ ನಮ್ಮ ಈ ಜೀವನದಲ್ಲಿಯೇ ನಾವು ಸ್ವರ್ಗ ನರಕವನ್ನು ನೋಡ್ಬೋದು, ಸುಖವನ್ನು ಕಾಣ್ಬೋದು, ಸಂತೋಷವಾಗಿ ನಮ್ಮ ಜೀವನವನ್ನು ನಡೆಸಬಹುದು ಅನ್ನುವಂಥದ್ದೇ ಎಲ್ಲ ಕವಿಗಳ, ಸಾಹಿತಿಗಳ, ವಚನಕಾರರ ಒಂದು ಸಂದೇಶ. ಬನ್ನಿ ಅದನ್ನು ಪಾಲನೆ ಮಾಡೋಣ. ಎಲ್ಲರಿಗೂ ಶರಣಾರ್ಥಿ.